ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವೆನಿಲಾ ಕಪ್ ಕೇಕ್. ಇದು ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಗೆ ಮೆಜರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಾ ಹೇಳಿರೋ ಈ ಮೆಜರ್ಮೆಂಟ್ ಯೂಸ್ ಮಾಡಿದ್ರೆ 6ರಿಂದ 7ರಷ್ಟು ಕಪ್ ಕೇಕ್ಗಳನ್ನ ರೆಡಿ ಮಾಡ್ಕೋಬಹುದು. ಫಸ್ಟಿಗೆ ಒಂದು 3 ಎಗ್ ತಗೊಂಡು ಎಗ್ ಯೋಕು ಮತ್ತೆ ವೈಟ್ ನ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಎಗ್ ಯೋಕ್ನ ಬೇರೆದಕ್ಕೆ ಹಾಕೋತಾ ಇದ್ದೀನಿ, ವೈಟ್ ನ ಕೂಡ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಎಗ್ ವೈಟ್ ಯೋಕು ಸಪರೇಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಎಗ್ ವೈಟ್ ನ ಬೀಟ್ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್. ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿ ತನಕ ಬೀಟ್ ಮಾಡಬೇಕು. ಅದಾದ್ಮೇಲೆ ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಶುಗರ್ನ 2 ಪಾರ್ಟಲ್ಲಿ ಆ್ಯಡ್ ಮಾಡಬೇಕು. ಟೋಟಲ್ ಶುಗರು 125 ಗ್ರಾಮು ಅಥವಾ 3/4 ಕಪ್ ಅಷ್ಟು. ಫಸ್ಟ್ 1 ಪಾರ್ಟ್ ಹಾಕಿ ನಾನು ಚೆನ್ನಾಗಿ ಬೀಟ್ ಮಾಡ್ಕೋತೀನಿ 2 to 3 ಮಿನಿಟ್ಸ್. ಈಗ ಶುಗರ್ ಪೌಡರ್ ಸೆಕೆಂಡ್ ಪಾರ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ಹಾಕಿ ಒಂದು 2 ಮಿನಿಟ್ಸ್ ಬೀಟ್ ಮಾಡ್ಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ಈ ತರ ಆಗುತ್ತೆ. ಇದಾದ್ಮೇಲೆ ಎಗ್ ಯೋಕ್ ತಗೊಳ್ಳೋಣ. 3 ಎಗ್ ಯೋಕ್ಗೆ ವೆನಿಲಾ ಎಕ್ಸ್ಟ್ರಾಕ್ಟ್ 1 ಟೀ ಸ್ಪೂನು ಇದಾಕಿ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿದಾದ್ಮೇಲೆ 60 ml ಅಥವಾ 1/4 ಕಪ್ ಅಷ್ಟು ಮೆಲ್ಟ್ ಮಾಡಿರೋ ಬೆಣ್ಣೆ ಹಾಕಿ ಬೀಟ್ ಮಾಡಬೇಕು. ಇದಾದ್ಮೇಲೆ 115 ಗ್ರಾಮು ಅಥವಾ 1/2 ಕಪ್ ಅಷ್ಟು ಮೈದಾ, ಅದಕ್ಕೆ 1 ಪಿಂಚ್ ಆಫ್ ಸಾಲ್ಟ್ ಹಾಗೆ ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಹಾಕಿ ಜರಡಿ ಹಿಡಿದು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಸಿಂಗ್ ಆದ್ಮೇಲೆ ಇದಕ್ಕೆ ನಾನು 60 ml ಅಥವಾ 1/4 ಕಪ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ, ಹಾಲು ಬೇಕು ಅಂದ್ರೆ ಇನ್ನೊಂದೆರಡು ಸ್ಪೂನು ಎಕ್ಸ್ಟ್ರಾ ಹಾಕೋಬಹುದು. ಈಗ 2 ಮಿಕ್ಸ್ಚರ್ ರೆಡಿ ಆಗಿದೆ. ಈಗ ನಾನು ಎಗ್ ಯೋಕ್ ಮಿಕ್ಸ್ಚರ್ಗೆ ಎಗ್ ವೈಟ್ ಬೀಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 2 to 3 ಪಾರ್ಟ್ಸ್ ಅಲ್ಲಿ ಮಿಕ್ಸ್ ಮಾಡಬೇಕು, ಒಂದೇ ಸಲ ಹಾಕಿ ಮಿಕ್ಸ್ ಮಾಡಬಾರ್ದು. ಇದಾದ್ಮೇಲೆ ನಾನು ಬಟರ್ ಪೇಪರ್ ಕಪ್ಗೆ ಮೆಲ್ಟ್ ಮಾಡಿರೋ ಬಟರ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಕೇಕ್ ಮಿಕ್ಸ್ಚರ್ನ ಎಲ್ಲ ಕಪ್ಗಳಿಗೂ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಾನು ಒಂದು 3/4 ಆಗೋಷ್ಟು ಹಾಕಿದ್ರೆ ಸಾಕು. ಈಗ ಇದನ್ನ ಪ್ರೀಹೀಟೆಡ್ ಅವನ್ ಅಲ್ಲಿ 150 ಡಿಗ್ರಿ ಫಾರ್ 20 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. ಮಿನಿಟ್ಸ್ ಬೇಕಾದ್ಮೇಲೆ ನೋಡಿ, ಕೇಕ್ ರೆಡಿ ಇದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಫ್ಲಫಿಯಾಗಿ ಬಂದಿದೆ. ಈಗ ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ಗೆ ನಾನು 150 ಗ್ರಾಮ್ ಅಷ್ಟು ವಿಪ್ಪಿಂಗ್ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ 2 to 3 ಟೇಬಲ್ ಸ್ಪೂನ್ ಅಷ್ಟು ತಣ್ಣಗಿರೋ ಹಾಲು ಇದನ್ನ ಹಾಕಿ ನಾವು ವಿಪ್ ಮಾಡ್ಕೊಳ್ಳೋಣ. ನೀವು ನೋಡಿ, ಹಾಲು ಬೇಕು ಅಂದರೆ 2 to 3 ಸ್ಪೂನು ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು. ಬೇಕಾದರೆ 5 to 6 ಮಿನಿಟ್ಸ್ ಅಷ್ಟು ವಿಪ್ ಮಾಡಿದ್ರೆ ಕ್ರೀಮ್ ರೆಡಿ ಆಗುತ್ತೆ. ನಾನಿಲ್ಲಿ ಕಲರ್ಗೆ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ಬೀಟ್ರೋಟಲ್ಲಿ ನಾನೇ ಮನೇಲಿ ಪ್ರಿಪೇರ್ ಮಾಡ್ತಿದ್ದೀನಿ. ಇದು ಮಾಡೋದಕ್ಕೆ ಒಂದು ಬೀಟ್ರೂಟ್ನ ಬೇಯಿಸ್ಕೊಂಡು ಅದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದರಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಆ ಜ್ಯೂಸ್ನ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ ಪೌಡರ್ ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆಗೋ ತನಕ ಬಾಯ್ಲ್ ಮಾಡಿಕೊಂಡ್ರೆ ಫುಡ್ ಕಲರು ರೆಡಿ ಆಗುತ್ತೆ. ಇದು ತಣ್ಣಗಾದ್ಮೇಲೆ ಇದನ್ನ ವಿಪ್ಪಿಂಗ್ ಕ್ರೀಮ್ಗೆ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ತಣ್ಣಗಾಗಿದೆ. ನಾನು ಇದನ್ನ ವಿಪ್ಪಿಂಗ್ ಕ್ರೀಮ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟು ನೀವು ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸ್ ಆ್ಯಡ್ ಮಾಡಿದ್ದೀನಿ. ಸ್ಲೈಟ್ ಪಿಂಕ್ ಸಾಕಿತ್ತು ನನಗೆ ಕಲರು, ಹಾಗಾಗಿ ನಾನೀಗ ಪೈಪಿಂಗ್ ಬ್ಯಾಗ್ಗೆ ಒಂದು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಕಿ ವಿಪ್ಪಿಂಗ್ ಕ್ರೀಮ್ ಹಾಕೋತಾ ಇದ್ದೀನಿ. ಅದಕ್ಕೆ ಈಗ ಕೇಕ್ ಮೇಲೆ ವಿಪ್ಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ನಿಮ್ಗಿನ್ನ ಡಾರ್ಕ್ ಕಲರ್ ಬೇಕು ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಆ್ಯಡ್ ಮಾಡ್ಕೋಬೋದು. ಸಿಂಥೆಟಿಕ್ ಫುಡ್ ಕಲರ್ ಯೂಸ್ ಮಾಡೋದಕ್ಕಿಂತ ನೀವು ಹಣ್ಣುಗಳ ರಸ ಆಗಿರ್ಬೋದು ಅಥವಾ ಬೇರೆ ಬೇರೆ ತರಕಾರಿಗಳ ರಸನ ತೆಗೆದು ನೀವು ಬೇಕಾದರೆ ಈ ಥರ ಕಲರ್ಗೆ ಯೂಸ್ ಮಾಡ್ಕೋಬೋದು. ವೆನಿಲಾ ಕಪ್ ಕೇಕ್ ರೆಡಿ ಆಗಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಇಲ್ಲ ನೀವೇನಾದರೂ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.